ಪೂಜ್ಯಾಯ ರಾಘವೇಂದ್ರಾಯ. ಇದು ಪೂಜ್ಯರನ್ನ ಆರಾಧಿಸುವಂತಹ ಸುದಿನ. ಮಂತ್ರಾಲಯದಲ್ಲಿ ಗುರುರಾಯರ 354ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಮಧ್ಯಾರಾಧನೆ ಪ್ರಯುಕ್ತ ತುಂಗೆಯ ತೀರಕ್ಕೆ ಭಕ್ತ ಸಮೂಹವೇ ಹರಿದು ಬಂದಿದೆ. ಗುರು ರಾಘವೇಂದ್ರ ಸ್ವಾಮಿಗಳು ತುಂಗಭದ್ರೆಯ ತೀರದ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿರೋ ರಾಯರು ಅತ್ಯಂತ ದಯಾಳು, ಭಕ್ತರ ಪಾಲಿನ ಕಾಮಧೇನು, ಕಲ್ಪವೃಕ್ಷ, ಇಷ್ಟಾರ್ಥಗಳನ್ನ ಈಡೇರಿಸುವ ಆನಂದ ರೂಪ, ಸಕಲ ಯಾತ್ರಿಗಳ ಫಲಗಳನ್ನ ನೀಡೋ ಪುಣ್ಯಕ್ಷೇತ್ರ ಮಂತ್ರಾಲಯದಲ್ಲಿ ಭಕ್ತ ಸಾಗರವೇ ಸೇರಿದ್ದು ಪರಮ ಪಾವನ ಗುರುಗಳ ಆರಾಧನಾ ವೈಭವ ಮುಗಿಲು ಮುಟ್ಟಿದೆ. ರಾಯರ 354ನೇ ಆರಾಧನಾ ಮಹೋತ್ಸವ ಸಂಭ್ರಮ. ಮಂತ್ರಾಲಯ ಸೇರಿ ಎಲ್ಲೆಡೆ ಗುರು ರಾಘವೇಂದ್ರಾಯ. ಕಲಿಯುಗದ ಕಾಮಧೇನು ಅಂತಾನೆ ಕರೆಸಿಕೊಳ್ಳುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರ ಬೃಂದಾವನಸ್ಥರಾಗಿ ಇಂದಿಗೆ 354 ಸಂವತ್ಸರಗಳು ಸಂದಿವೆ. ಮಂತ್ರಾಕ್ಷತೆ ಮಹಿಮೆಯ ಮಹಾಪುರುಷ ಗುರು ರಾಯರ 7 ದಿನಗಳ ಸಪ್ತರಾತ್ರೋತ್ಸವ ಆಚರಣೆಯಲ್ಲಿ ಇಂದು ರಾಯರ ಮಧ್ಯಾರಾಧನೆ ಭಕ್ತಿಯ ಸಂಗಮ, ಕೋಟ್ಯಂತರ ಭಕ್ತರ ಸಮಾಗಮದೊಂದಿಗೆ ಕಳೆಗಟ್ಟಿತ್ತು. ಶ್ರಾವಣ ಮಾಸದ ಬಹುಳ ಬೀದಿಗೆಯಂದು ರಾಯರ ಬೃಂದಾವನಸ್ಥರಾದ ಮಂಗಳಕರವಾದ ಈ ದಿನವನ್ನ ಮಧ್ಯಾರಾಧನೆಯಾಗಿ ಆಚರಣೆ ಮಾಡಲಾಗ್ತಿದ್ದು ವಿಜೃಂಭಣೆಯಿಂದ ಜರುಗಿದೆ. ಮಧ್ಯಾರಾಧನೆ ಪ್ರಯುಕ್ತ ಮಂತ್ರಾಲಯದಲ್ಲಿಂದು ಚಿನ್ನದ ರಥೋತ್ಸವ ನಡೆಯಿತು. ಸುಬುಧೇಂದ್ರ ತೀರ್ಥ ಶ್ರೀಗಳು ರಾಯರ ಬೃಂದಾವನದ 4 ದಿಕ್ಕುಗಳಿಗೂ ಪಂಚಾಮೃತ ಅಭಿಷೇಕ ನೆರವೇರಿಸಿದ್ದು ಭಕ್ತರ ಮೈಮನ ಪುಳಕಗೊಳಿಸಿತು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣು, ಗೋಡಂಬಿ, ಒಣದ್ರಾಕ್ಷಿ ಸೇರಿ ವಿವಿಧ ಪದಾರ್ಥಗಳಿಂದ ಶ್ರೀಗಳ ಅಭಿಷೇಕ ನೆರವೇರಿಸಿದ್ರು. ಬಳಿಕ ಚಿನ್ನದ ಕವಚದೊಂದಿಗೆ ಅಲಂಕಾರ ಪೂಜೆ ನಡೆಯಿತು. ಬಳಿಕ ಮಂತ್ರಾಲಯ ಮಠದ ಪ್ರಾಕಾರದಲ್ಲಿ ಚಿನ್ನದ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಾಯರು ರಚಿಸಿದ ಪರಿಮಳ ಗ್ರಂಥ ಹಾಗೂ ಮೃತ್ತಿಕಾ ಬೃಂದಾವನವನ್ನ ಇಟ್ಟು ಮಠದ ಪ್ರಾಂಗಣದಲ್ಲಿ ಸ್ವರ್ಣ ರಥೋತ್ಸವ ನೆರವೇರಿಸಲಾಯಿತು. ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೆದ ಚಿನ್ನದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಣ್ತುಂಬಿಕೊಂಡರು. ಒಟ್ಟಾರೆ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನವರೋ ಅದುವೇ ದೇವಾಲಯ. ಇದು ರಾಯರ ಮೇಲೆ ಭಕ್ತರು ಇಟ್ಟಿರೋ ನಂಬಿಕೆ. ಇವತ್ತು ಮಂತ್ರಾಲಯದಲ್ಲಿ ವಿವಿಧ ಸೇವೆಗಳ ಮೂಲಕ ಅಸಂಖ್ಯ ಭಕ್ತರು ಭಕ್ತಿ ಸಮರ್ಪಿಸಿದ್ರು. ಆರಾಧ್ಯ ದೈವ ರಾಯರ ಸ್ಮರಣೆಯಲ್ಲಿ ಮಿಂದೆದ್ದು ಪಾವನರಾದ್ರು. ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.